ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾರದರು ಧರ್ಮ ರಕ್ಷಣೆಯ ಮೊದಲ ಪತ್ರಕರ್ತರು. ನೆರೆಟಿವ್ ಹುಳದಿಂದ ಸಮಾಜ ಎಚ್ಚರವಾಗಬೇಕು. ಅರುಣ್ ಕುಮಾರ್. ಕಲಬುರಗಿಯಲ್ಲಿ ಶ್ರೀ ಆರೈಕೆ ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ ಸಚಿವ ಶರಣಬಸಪ್ಪ ದರ್ಶನಾಪುರ. ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಕೇಸ್ ವಾಪಸ್ಗೆ ವಿರೋಧ. ಕಲಬುರಗಿಯಲ್ಲಿ ಶಿವಾಜಿ ಬ್ರಿಗೇಡ್ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕೇಶವ ಸೇವಾ ಸಮಿತಿ ವತಿಯಿಂದ ನಗರದ ಕನ್ನಡ ಭವನದ ಸುವರ್ಣ ಕಟ್ಟಡ ಸಭಾಂಗಣದಲ್ಲಿ ಆದ್ಯ ಪತ್ರಕರ್ತ ದೇವಋಷಿ ನಾರದ ಜಯಂತಿ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದ್ದ ನಾರದ ಜಯಂತಿ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ಗಣ್ಯರು ನಾರದ ಮುನಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಕೇಶವ ಸೇವಾ ಸಮಿತಿ ವತಿಯಿಂದ ಹಿರಿಯ ಪತ್ರಕರ್ತ ಶಿವರಾಯ ದೊಡ್ಮನಿ, ದೇವೇಂದ್ರಪ್ಪ ಅವಂಟಿ, ಉದಯವಾಣಿ ಮುಖ್ಯ ವರದಿಗಾರ ಹನುಮಂತರಾಯ್ ಬೈರಾಮ್ಗಿ, ಇನ್ ಗುಲ್ಬರ್ಗಾ ವಾಹಿನಿಯ ಮುಖ್ಯಸ್ಥ ಸಂಜೀವ್ ರೆಡ್ಡಿ ಸೇರಿದಂತೆ ಹಲವು ಹಿರಿಯ ಮತ್ತು ಕಿರಿಯ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಭಾಗವಹಿಸಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಹಾಗೂ ದಕ್ಷಿಣ ಪ್ರಾಂತ ಪ್ರಚಾರ ಪ್ರಮುಖ ಅರುಣ್ ಕುಮಾರ್ ಮಾತನಾಡಿ, ದೇಶದ 22 ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಎಂದು ಅಭಿಪ್ರಾಯಪಟ್ಟರು. ಭಾರತೀಯ ನೆಲದಲ್ಲಿ ಹುಟ್ಟಿದ್ದ ಪ್ರತಿಯೊಂದು ಭಾಷೆಯು ರಾಷ್ಟ್ರದ ಗೌರವವಾಗಿದ್ದು, ಭಾಷೆಗಳ ನಡುವೆ ಸಂಘರ್ಷ ಸೃಷ್ಟಿಸುವ ಬದಲು ಭಾರತೀಯ ಭಾಷೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕೆಂದರು. ಹಿಂದಿ ಹೇರಿಕೆ ಕುರಿತು ನಡೆಯುತ್ತಿರುವ ಚರ್ಚೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕನ್ನಡ ಹಿಂದಿ ಜಗಳದ ಮಧ್ಯೆ ಮೂರನೆಯವನಿಗೆ ಅವಕಾಶ ಕೊಡಬಾರದು. ನಮ್ಮ ನೆಲದ ಭಾಷೆಗಳನ್ನು ನಾವು ಮುನ್ನೆಲೆಗೆ ತರಬೇಕು ಎಂದು ಹೇಳಿದರು. ಇದೇ ವೇಳೆ ಅಸ್ಪೃಶ್ಯತೆ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವಿತೀಯ ಸರಸಂಘ ಚಾಲಕ ಡಾಕ್ಟರ್ ಮಾಧವರಾವ್ ಸದಾಶಿವರಾವ್ ಗೋಳ್ವಲ್ಕರ್ 1969ರಲ್ಲೇ ಸಮಾಜ ಜಾಗೃತಿ ಮೂಡಿಸಿದ್ದನ್ನು ಸ್ಮರಿಸಿದ ಅರುಣ್ ಕುಮಾರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟವನ್ನು ನೆನಪಿಸಿಕೊಂಡು ಸಮಾಜದಿಂದ ಅಸ್ಪೃಶ್ಯತೆಯನ್ನು ಬೇರು ಸಮೇತ ನಿರ್ಮೂಲನೆ ಮಾಡಬೇಕೆಂದು ಕರೆ ನೀಡಿದರು. ನಾರದರ ಕುರಿತು ಮಾತನಾಡಿದ ಅವರು, 3 ಲೋಕಗಳಿಗೆ ಕ್ಷಣಾರ್ಧದಲ್ಲಿ ಮಾಹಿತಿ ತಲುಪಿಸುತ್ತಿದ್ದ ನಾರದರು ಧರ್ಮ ರಕ್ಷಣೆಯ ಕಾರ್ಯ ಮಾಡುತ್ತಿದ್ದರು. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ವಿಷಯ ಮುಟ್ಟಿಸಬೇಕೆಂಬ ಪರಿಜ್ಞಾನ ನಾರದವರಿಗೆ ಇತ್ತು ಎಂದು ಹೇಳಿದರು. ಇನ್ನೊಂದೆಡೆ ನೆರೆಟಿವ್ ಒಂದು ಹುಳ ಇದ್ದಂತೆ, ಮಾಹಿತಿ ಮತ್ತು ಜ್ಞಾನ ಹುಳವಲ್ಲ. ಹಿಂದಿ ಹೇರಿಕೆ ಕಲಬುರಗಿ ಹಿಂದುಳಿದ ಪ್ರದೇಶ ಎಂಬ ಹೇಳಿಕೆಗಳು ನೆರೆಟಿವ್ ಹುಳಗಳಂತಿವೆ ಎಂದು ಹೇಳಿ ಸಮಾಜದಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸುವ ಅಗತ್ಯವಿದೆ ಎಂದರು. ನಾವೇನು ಬರೀ ಪ್ರಿಂಟಲ್ಲಿ ಕೂತ್ಕೊಂಡಿದ್ದೀವಿ, ಬಹಳ ಈಗೇನೋ ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ, ಸ್ವಲ್ಪ ನಾವೇನು ಹೇಳ್ತೀವಿ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಮನಸ್ಸಿನಲ್ಲೇ ನಡೀತಿದ್ದು, ಬರ್ಕೊಳ್ತಿಲ್ಲ ಯಾರೂ ಸಹಿತ. ಈಗ ನಾರಾದರೂ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದರೂ ಸಹಿತ ಎಲ್ಲೂ ಬರ್ಕೊಂಡಿಲ್ಲ. ಈ ನಮ್ಮ 4 ವೇದಗಳು, ಉಪನಿಷತ್ತುಗಳು ಇವೆಲ್ಲವೂ ಸಹಿತ ಎಲ್ಲೂ ಇತ್ತೀಚೆಗೆ ನಾವು ಪ್ರಿಂಟ್ ಬಂದ ಮೇಲೆ ಬರೆದಿರೋದು. ಇದಕ್ಕಿಂತ ಮುಂಚೆ ಎಲ್ಲ ಅದು ತಲೆಡೆ ಇದ್ದಿದ್ದದು. ಅಲ್ಲಿ ಒಳಗಡೆನೇ ಅವನ್ನು ಪ್ರತ್ಯೇಕ ಮಾಡಿಕೊಂಡು ಅಷ್ಟು ಮಾನಸಿಕ ಶಕ್ತಿಯನ್ನು, ಬೌದ್ಧಿಕ ಶಕ್ತಿಯನ್ನು ಪಡ್ಕೊಂಡಂಥ ನಾರದರು ಎಲ್ಲಿಗೆ ಬೇಕಾದರೂ ಎಂಟ್ರಿ ಇತ್ತು. ದೇವಲೋಕಕ್ಕೂ, ದೇವ, ದಾನವ, ಮಾನವ ಈ 3 ಲೋಕಗಳಿಗೆ ಎನಿ ಟೈಮ್ ಎಂಟ್ರಿ ಅವರು. ಬ್ರಹ್ಮನ ಹತ್ರ ಸೀದಾ ಹೋಗ್ಬೋದಾಗಿತ್ತು. ಒಂದು ಕಡೆ ಉಲ್ಲೇಖ ಬರುತ್ತೆ, ಬ್ರಹ್ಮನ ಮಾನಸ ಪುತ್ರ ಅಂತಲೂ ಬರುತ್ತೆ. ಇನ್ನೊಂದು ಹಂತದಲ್ಲಿ ಅವರು ಒಬ್ಬ ಸಾಮಾನ್ಯ ದಾಸಿಯ ಮಗನೂ ಆಗಿದ್ರು ಅವರು ಒಂದು ಜನ್ಮದಲ್ಲಿ. ಅಂದರೆ ಒಂದು ಸಾಮಾನ್ಯ ಸ್ತರದಿಂದ ಅತ್ಯಂತ ಮೇಲಿನ ಸ್ತರದವರೆಗೂ ಸಮಾಜದ ಏರಿಳಿತಗಳನ್ನು, ಸಮಾಜದ ಪದರುಗಳನ್ನು ಕಂಡಂತಹ ದೇವರ್ಷಿ ಮಹರ್ಷಿ ಅವ್ರನ್ನ ಎಲ್ಲರೂ ನಂಬ್ತಿದ್ರು. ಗೊತ್ತಿತ್ತು ಅವರಿಗೆ, ಇವರು ಧರ್ಮದ ಪರ, ನ್ಯಾಯದ ಪರ, ದೇವತೆಗಳ ಪರ ಅಂತ ಗೊತ್ತಿತ್ತು. ಆದರೂ ಇವರನ್ನ ಶುಕ್ರಾಚಾರ್ಯರು ಆಧಾರ ಮಾಡ್ತಿದ್ರು. ಕಂಸ, ರಾವಣ ಇವರು ಸಹಿತ ಇವರು ಹೇಳಿದ್ದು ಒಪ್ಕೊಂಡ್ಬಿಡ್ತಿದ್ರು. ಅಷ್ಟು ಇವರ ಕ್ರೆಡಿಬಿಲಿಟಿ ಇವರು. ಯಾರೂ ಸಹಿತ ಉಲ್ಟಾ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಇವರು ಲೋಕದ ಹಿತಕ್ಕಾಗಿಯೇ ಮಾಡ್ತಿದ್ದಾರೆ, ಮಾನವತೆಯ ಕಲ್ಯಾಣಕ್ಕೋಸ್ಕರನೇ ಮಾಡ್ತಿದ್ದಾರೆ, ಜಗದ್ಹಿತನೇ ಇವರ ಚಿಂತೆ ಅಂತ ಇದ್ದರೂ ಸಹಿತ, ತಾವು ಅಧರ್ಮದಲ್ಲಿದ್ದೀವಿ ಅಂತ ಗೊತ್ತಿದ್ರೂ ಸಹಿತ, ರಾಕ್ಷಸರಾಗಿರೋರು ಸಹಿತ ನಾರದರು ನಂಬ್ತಿದ್ರು ಅಂತ ಹೇಳಿದ್ರೆ. ಮತ್ತು ನಾರದರು ಬಹಳ ದೊಡ್ಡ ಸೈಕಾಲಜಿಸ್ಟು. ನಾವು ಏನೋ ಅನ್ಕೊಂಡ್ಬಿಟ್ಟಿದ್ದೀವಲ್ಲ, ಬರೀ ಅವರು ಸಂವಾದಕಾರರು ಮಾತ್ರ ಅಲ್ಲ, ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಹೇಳಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ನಗುತ್ತಾ ಹೇಳೋರು, ತಮಾಷೆಯಾಗಿ ಹೇಳೋರು. ಆ ರೀತಿಯ ಒಂದು ಬಹಳ ಕಲರ್ಫುಲ್ ಕ್ಯಾರೆಕ್ಟರ್ ಅದು. ಆ ಕಲರ್ಫುಲ್ ಕ್ಯಾರೆಕ್ಟರ್ನಲ್ಲಿ ನಾವು ಒಂದು ಹಾಸ್ಯವನ್ನು ಮಾತ್ರ ತಗೊಂಡು ನಾವಿಲ್ಲಿ ಬಿಂಬಿಸಿರೋದು ಬಹಳ ತಪ್ಪು. ಅವರು ಮಾತುಗಳಲ್ಲಿ ನವರಸಗಳು ಇರ್ತಿತ್ತು ಅಂತ ಕೇಳಿದ್ದೀವಿ ನಾವು. ಆ ರೀತಿಯ ಒಂದು ವ್ಯಕ್ತಿತ್ವ, ಅದನ್ನು ನಾವು ಸರಿಪಡಿಸ್ಕೋಬೇಕಾಗಿದೆ. ಮತ್ತು ನಮಗೆ ಯಾರಪ್ಪ ಆದರ್ಶ ಅಂತ ಯೋಚನೆ ಮಾಡಬೇಕಲ್ಲ. ಪತ್ರಕರ್ತರಿಗೆ, ಪತ್ರಿಕೋದ್ಯಮಕ್ಕೆ, ಮಾಧ್ಯಮಕ್ಕೆ ಯಾರು ಆದರ್ಶ? ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿ ಆಗಲೇ ಆಯಿತಾ? ಇನ್ನೇನೀಗ 2047 ಬಂದರೆ 100 ವರ್ಷ ಆಗುತ್ತೆ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು. ಆದರೆ ಗುಲಾಮಿತನ ನಮ್ಮನ್ನಿನ್ನೂ ಆವರಿಸ್ಕೊಂಡ್ಬಿಟ್ಟಿದೆ. ಇನ್ನು ನಮ್ಗೆ ಇಂಗ್ಲೀಷನ್ನು ಬಿಡ್ತಾ ಇಲ್ಲ. ಇನ್ನೂ ಇಂಗ್ಲೀಷಿಂದ ಯಾವಾಗ ಮುಕ್ತರಾಗೋರು ನಾವು? ಈ ಮಾಧ್ಯಮ ಜಗತ್ತಲ್ಲಿ ಪತ್ರಕರ್ತರ ಕೆಲಸವನ್ನು ಶುರು ಮಾಡಿದವರು ಅವರು ಅದೇ ಕಲ್ಪನೆ ಇಟ್ಕೊಂಡು ನಾವು ಪಾಶ್ಚಿಮಾತ್ಯ ಜಗತ್ತನ್ನೇ ನಾವು ಮಾಧ್ಯಮದ ಆದರ್ಶ ಅಂತ ನೋಡ್ತಾ ಇದ್ದರೆ ನಾವಾಗೆ ಬೆಳೆಯೋದು ಹೆಂಗೆ? ನಾವಾಗೆ ಬೆಳಿಬೇಕು, ಆವಾಗಲೇ ಶಕ್ತಿ ಬರೋದು. ಇವತ್ತು ನೋಡಿ, ಸ್ಪೋರ್ಟ್ಸ್ ಇರಲಿ, ಡಿಫೆನ್ಸ್ ಇರಲಿ, ಸ್ಪೇಸ್ ಇರಲಿ, ಇವುಗಳಲ್ಲಿ ಯಾಕೆ ವಿಶೇಷ ಬೆಳವಣಿಗೆ ಕಾಣ್ತೀವಿ ನಾವು? ಜಗತ್ತಿನ ಸಮಾನಾಂತರ ನಾವೀಗ ಸಾಧನೆ ಮಾಡುವಂಥ ಹಂತದಲ್ಲಿದ್ದೀವಿ ಈಗ. ಯಾಕೆ ಅಂದರೆ
ಅಬ್ದುಲ್ ಕಲಾಂ ಅಂತ ಒಬ್ಬ ವ್ಯಕ್ತಿ ಯಾರೋ ಮಾಧ್ಯಮದ ಬಗ್ಗೆ ಬಹಳ ಪಾಸಿಟಿವ್ ಆಗಿ ಹೇಳಿದರು. ಅವ್ರು ಹೇಳಿದ್ರು, ಅಲ್ರಿ ಇಸ್ರೇಲ್ನ ಒಬ್ಬ ರೈತನ ಸಾಧನೆಯನ್ನು ಅವರು ಮುಖಪುಟದಲ್ಲಿ ಹಾಕ್ತಾರೆ, ರಾಜಕೀಯದ ಜಗಳಾಟಗಳನ್ನು ಕೊನೆಯ ಪುಟದಲ್ಲಿ ಹಾಕ್ತಾರೆ, ಅಂಥ ಪಾಸಿಟಿವ್ ಜರ್ನಲಿಸಮ್ ನಮ್ಗೆ ಬೇಕು ಅನ್ನೋದನ್ನು ಅಬ್ದುಲ್ ಕಲಾಂ ಹೇಳಿದರು. ಅಂಥ ಅಬ್ದುಲ್ ಕಲಾಮು ನಮ್ಮತನವನ್ನು ಬೆಳೆಸಿದ್ರು. ಅವರು ಪೃಥ್ವಿ ಅಂತ ಹೆಸರು ಕೊಟ್ಟರು, ಅಗ್ನಿ ಅಂತ ಹೆಸರು ಕೊಟ್ಟರು, ಆಕಾಶ ಅಂತ ಕೊಟ್ಟರು, ಪಿನಾಕ್ ಅಂತ ಕೊಟ್ಟರು. ಅದು ಮುಂದುವರಿತದು. ಪೃಥ್ವಿ ಯಾಕೆ ಅಂತ ಕೇಳ್ತಾರೆ ನೋಡಿ, ಬಹಳ ಒಂದು ಒಳ್ಳೆಯ ಸ್ಟೋರಿ. ಅಂದರೆ ಆವಾಗ ಹೇಳ್ತಾರೆ, ಪಾಕಿಸ್ತಾನದವರು ಗಜ್ನಿ ಅಂತ ಹೇಳುವಂಥ ರಾಕೆಟ್ ಮಿಸೈಲನ್ನು ಮಾಡ್ತಿರ್ಬೇಕಾದ್ರೆ ನಾಲ್ಕೆ ಪೃಥ್ವಿ ಅಂತಿರಬಾರ್ದು. ಅಂದರೆ ಗಜ್ನಿಯನ್ನು ಆಕ್ರಮಣ ಮಾಡಿದ್ದು, ಅವನು ಓಡಿಸಿದ್ದು ಪೃಥ್ವಿರಾಜ್ ಚೌಹಾಣ್ ಅಂತ ಹೇಳುವಂಥ ಹೆಸರಿನಲ್ಲಿ ಅಬ್ದುಲ್ ಕಲಾಂ ತಗೊಳ್ತಾರೆ. ನೋಡಿ, ತನ್ನ ಒಳಗಿನ ಭಾವನೆಗಳ ಲೆಕ್ಕ ಹಾಕಿ ನೀವು, ಇದು ಒಬ್ಬ ನಿಜವಾದ ಒಬ್ಬ ದೇಶಭಕ್ತನ ಲಕ್ಷಣ. ಇದು ಹೀಗೆ ಪೃಥ್ವಿ ಅಂತ ಕೊಟ್ಟರು, ಅಗ್ನಿ ಅಂತ ಕೊಟ್ಟರು. ಹೀಗಾಗಿ ನಮ್ಮ ಇವತ್ತು ಡಿಫೆನ್ಸ್ನ ಪ್ರತಿಯೊಬ್ಬ ಸೈಂಟಿಸ್ಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅನಿಸುತ್ತೆ ಇದು ನನ್ನದು ಅಂತ ಅನಿಸುತ್ತೆ. ಪ್ರತಿ ಹೆಜ್ಜೆಗೆ ಪ್ರೇರಣೆ ಬರುತ್ತೆ ಅವನಿಗೆ. ಇನ್ಯಾವುದೋ ವಿದೇಶ, ಜರ್ಮನಿ, ರಷ್ಯಾ, ಜಪಾನ್, ಚೈನಾ, ಇದ್ಯಾವುದೋ ಅಮೇರಿಕಾ ಕಡೆ ಮುಂದೆ ಬರಲ್ಲ, ತಾನೇ ಅಂತ ಅನಿಸುತ್ತೆ ಅವನಿಗೆ, ತನ್ನ ಬರುತ್ತೆ ಅವಾಗ. ಈ ರೀತಿ ಯಾರು ಸೃಜನಶೀಲ, ಸೃಷ್ಟಿಶೀಲ ಕೆಲಸದಲ್ಲಿ ತೊಡಗಿದಾರೋ ಅವರಿಗೆ ತನ್ನತನ ಒಂದು ಕೊಡುವಂಥ ಪ್ರೇರಣೆ. ಈಗ ಭಾಳ ಒಳ್ಳೆಯದಾಗಿ ನೆನಪು ಮಾಡ್ಕೊಂಡಿದ್ದು ನಮ್ಮ ಇಬ್ಬರು ಆ ರೀತಿಯ ಒಂದು ಜಾಗಗಳನ್ನು, ಒಂದು ಮಿತಾಕ್ಷರ ಮತ್ತು ಮತ್ತೂರಿನ ಇಲ್ಲಿನ ಈ ಲೋಕಲ್ ಫ್ಲೇವರನ್ನು ನಾವು ಹುಡ್ಕುವಂಥ ಪ್ರಯತ್ನ ಮಾಡಬೇಕಾಗಿದೆ. ಹೀಗೆ ಎಷ್ಟು ದಿನ ನಾವು ಇನ್ನೊಬ್ಬರನ್ನ ಹುಡ್ಕೊಂಡಿರೋದು? ಅದಕ್ಕೆ ನಾರದರನ್ನು ತರಬೇಕಾಗಿರೋದು. ಹೀಗೆ ನಾರದರ ವಿಶೇಷತೆಗಳೇನು? ತುಂಬ ಅಧ್ಯಯನ ಮಾಡ್ಬೋದು ಅವ್ರ ಬಗ್ಗೆ. ಅವರ ಸಂವಹನದ ವಿಶೇಷತೆಗಳೇನಿತ್ತು? ಕಷ್ಟದಲ್ಲಿದ್ದವ್ರಿಗೂ ಅವರು ಸಹಾಯ ಮಾಡಿದ್ದಾರೆ. ಅನೇಕ ಸರ್ತಿ ಅವರನ್ನು ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೋಸ್ಕರ ಕರೆಸಿದ್ದು ಇದೆ. ಬ್ರಹ್ಮ ಕರೆಸಿದ್ದಿದೆ, ವಿಷ್ಣು, ಶಿವ ಇವರು ಕರೆಸಿದ್ದಿದೆ. ಯಾವಾಗ ಇವನು ಏನೋ ಭಸ್ಮಾಸುರ ಉಟ್ಕೊಂಡ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಮಾಡುವಂಥ ಅವನು ಹುಟ್ಟಿದಾಗ ಪ್ರಶ್ನೆ ಬಂದಿದ್ದು ಏನು ಮಾಡಬೇಕು ಅಂತ, ಆಗಲೂ ಸಹಿತ ಆ ರೀತಿ ಒಂದು ಪರಿಹಾರವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾನೆ. ಆಗ ಕೃಷ್ಣ ಅಂದರೆ ವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಆ ಭಸ್ಮಾಸುರನನ್ನು ಅವನು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳೋ ರೀತಿ ಮಾಡಿಕೊಂಡು ಅವನನ್ನು ಮುಗಿಸುವಂಥ ಪ್ರಯತ್ನ ನಡೆಯುತ್ತೆ. ಹೀಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ತಕ್ಷಣ ಕಾಂಟ್ಯಾಕ್ಟ್ ಮಾಡೋಕ್ಕಂಥ ವ್ಯಕ್ತಿ ಯಾರಪ್ಪ ಇದ್ದಿದ್ದು ಅಂತ ಹೇಳಿದ್ರೆ ಅದು ಕ್ರೈಸಿಸ್ ಮ್ಯಾನೇಜರ್ ಇದ್ದಿದ್ದು ನಾರದರು. ಆ ರೀತಿ ನಾವಿವತ್ತು ಪತ್ರಕರ್ತರು ಒಟ್ಟು ಯೋಚನೆ ಮಾಡಬೇಕಾಗಿರೋದು. ಲೋಕ ಕಲ್ಯಾಣ ಹೆಂಗೆ, ಮುಂದಿನ ಪೀಳಿಗೆ ಏನು ಯೋಚನೆ ಮಾಡುತ್ತೆ, ಈಗಿನ ಯುವ ಪೀಳಿಗೆ, ಎಳೆ ಪೀಳಿಗೆ ಏನು ಯೋಚನೆ ಮಾಡುತ್ತೆ, ಮುಂದಿನ ದಿವಸಗಳು ಹೆಂಗಿರಬಹುದು, ಮುಂದಿನ ಯುಗ ಹೇಗಿರಬಹುದು, ಅದಕ್ಕೆ ನಾನು ಈಗೇನು ಮಾಡಬೇಕು, ಇಷ್ಟು ವಿವರಗಳನ್ನು ನಾರದರು ಯೋಚನೆ ಮಾಡ್ತಿದ್ರು ಅನ್ನೋದನ್ನು ನಾವು ಹುಡುಕಬೇಕು, ಕೆದಕಬೇಕು, ತೆಗಿಬೇಕು. ಆಗ ನನ್ನದೇ ಆದಂತಹ, ಇದೇ ಭೂಮಿಯಲ್ಲಿ ಬೆಳೆದಂತಹ ಒಬ್ಬ ಸಾಮಾನ್ಯ, ಒಬ್ಬ ದಾಸಿಯ ಮಗನಾಗಿ ಬೆಳೆದಂಥ ಒಬ್ಬ ವ್ಯಕ್ತಿಯ ಒಂದು ಮಹೋನ್ನತಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಯಾರನ್ನು ಮೆಚ್ಚಿಸಬೇಕು, ಯಾರನ್ನು ಹೊಗಳಬೇಕು, ಯಾರೋ ಮುಂದಿನ ದಿವಸಗಳಲ್ಲಿ RSS ಪರವಾಗಿ ಏನೋ ಒಳ್ಳೆಯ ವಿಷಯಗಳನ್ನ ಬರೀಬೇಕು ಅಂತ ನಾವು ಸಣ್ಣತನ ಇಟ್ಕೊಂಡು, ಹಿಂಗೆ ಪುಲಿಟ್ಜರ್ ಅವಾರ್ಡ್ ಕೊಡ್ತಾರೆ, ರಾಮನ್ ಮೆಗ್ಸೆಸೆ ಅವಾರ್ಡ್ ಕೊಡ್ತಾರೆ, ಆ ರೀತಿಯ ನಮ್ಮದು ಯೋಚನೆ ಅಲ್ಲ ನಮ್ಮದು. ನಾವಿಲ್ಲಿ ಸನ್ಮಾನಿಸ್ತಿರುವಂಥದ್ದು ತಮ್ಮ ಕರ್ತವ್ಯವನ್ನು, ತಮ್ಮ ವೃತ್ತಿಪರತೆಯನ್ನು, ತಮ್ಮ ಕುಶಲತೆಯನ್ನು, ತಮ್ಮ ಸಮಾಜ ಪ್ರೇಮವನ್ನು ಮತ್ತು ಸಾತ್ವಿಕ ಸದ್ಭಾವನೆಗಳನ್ನು ನಾವು ಗುರುತಿಸ್ತಿರೋದು. ಇದು ಬೆಳಿಬೇಕು ಅಂತ ಅಂದ್ಕೊಳ್ತಿರೋದು. ಸಂಘದ ಪರವಾಗಿ ಹಾಕಿ ಅಂತ ಹೇಳುವಂಥ ಆ ಸಣ್ಣತನ ನಮ್ಮದಲ್ಲ. ನಮ್ಮದು ಸಂಘ ಅದು ಸಮಾಜ ಪರವಾಗಿದೆ, ದೇಶದ ಪರವಾಗಿದೆ, ಧರ್ಮದ ಪರವಾಗಿದೆ, ನೀತಿ ನ್ಯಾಯ ಇದ್ರ ಪರವಾಗಿದೆ. ಹೀಗಾಗಿ ಸಂಘಕ್ಕೇನು ಅನುಮಾನ ಇಲ್ಲ. ಹೀಗಾಗಿ ನೀವು ಒಳ್ಳೆಯದಕ್ಕೆ ಜೋಡ್ಕೊಂಡ್ರೆ ಸಂಘದ ಜೊತೆಗೆ ಜೋಡ್ಕೊಂಡಂಗಾಗುತ್ತೆ. ನಮ್ಮದೇನೋ ಅದರಲ್ಲಿ ಅಭ್ಯಂತರ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಆ ಥರ ನಾವು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಅದಕ್ಕೋಸ್ಕರ ಭಾಳ ಒಳ್ಳೆಯ ಅಂಶ ಹೇಳಿದ್ರು, ಅದು ನಮ್ಮ ಹೊಣೆಗಾರಿಕೆಯನ್ನು ಹೆಚ್ಚಿಸಿದೆ ಅಂತ. ಅಂದರೆ ನಾನು ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಭಾವನೆ ಹೆಚ್ಚಿಸಿದೆ ಅಂತ. ಮತ್ತು ಈ ಭಾಗದ ಕೊರತೆ ನಿವಾರಣೆಗಳನ್ನು ಮಾಡಬೇಕಾಗಿದೆ ಅನ್ನೋಂಥ ಅಂಶನವರು ಭಾಳ ಚೆನ್ನಾಗಿ ಹೇಳಿದ್ರು. ಇನ್ನು ಎಷ್ಟು ದಿನ ಕಲಬುರಗಿ ಭಾಗ ಹಿಂದುಳಿದಿದೆ ಅಂತ ಹೇಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಏನಿಲ್ವಾ? ಇಲ್ಲಿನ ಶಿಕ್ಷಕರಿರಬಹುದು, ಇಲ್ಲಿನ ಅಡ್ವೊಕೇಟ್ಗಳಿರ್ಬೋದು, ಅಥವಾ ಇಲ್ಲಿ ಬೌದ್ಧಿಕ ಜಗತ್ತನ್ನು ನೋಡ್ಕೊಳ್ಳುವಂಥ ವ್ಯಕ್ತಿಗಳಿರ್ಬೋದು, ಪತ್ರಕರ್ತರಿರ್ಬೋದು, ಸಾಹಿತಿಗಳಿರ್ಬೋದು, ಈ ರೀತಿ ಯಾರು ವ್ಯಕ್ತಿಗಳಿದ್ದಾರೋ ಅವ್ರ ಜವಾಬ್ದಾರಿ ನಮ್ಮದು. ಮಾನಸಿಕತೆ ನೆಬ್ಬಿಸ್ಬೇಕು ನಾವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತ ಶಿವರಾಯ ದೊಡ್ಮನಿ ವಹಿಸಿದ್ದರು. ಪತ್ರಿಕಾರಂಗ ಜೊತೆಗೆ ಈ ಸಮಾಜ ರಚನೆ ಎರಡೂ ಬಹಳ ಮಹತ್ತರವಾದಂಥ ಪಾತ್ರ ವಹಿಸ್ತಾ ಇದೆ. ಈ ಸಮಾಜದಲ್ಲಿ ಸಾವಿರಾರು ಜನ
ನೂರಾರು ಜನ ಮಹಾತ್ಮರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇನ್ನಿತರ ಮಹಾತ್ಮ ಗಾಂಧೀಜಿಯವರು ಸೇರಿದಂತೆ ಅನೇಕ ಮಹನೀಯರು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಟೊಂಕ ಕಟ್ಟಿ ದೇಶ ಎಲ್ಲ ಸುತ್ತಿ ಪ್ರಚಾರ ಮಾಡಿದರೂ ಅದು ಇನ್ನೂ ಜೀವಂತ ಇದೆ. ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಇದೆ, ಸಂಘ ಪರಿವಾರದವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಪ್ರಯತ್ನಿಸಿದರೆ, ಅದು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಮಾತ್ರ ಅದು ಈ ನಿರ್ಮೂಲನೆ ಆಗಕ್ಕೆ ಸಾಧ್ಯ ಅದ. ಬರೀ ಕೆಲವರು ದಲಿತರು ಪ್ರತಿಭಟನೆ ಮಾಡೋದರಿಂದ ಆಗೋದಿಲ್ಲ. ಸಮಾಜದ ಮೇಲ್ಸ್ತರದಲ್ಲಿದ್ದವರು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೆ ಸರಿಸಮಾನ ಅವಕಾಶ ಕೊಟ್ಟಿದ್ದಾರೆ. ಅಂಥದಕ್ಕೆ ತಾವು ಈ ನಿಟ್ಟಿನಲ್ಲಿ ಮುಂದಿನ ಯೋಜನೆ ರೂಪಿಸಬೇಕಂತ ಹೇಳಿ ಹಿರಿಯ ಪತ್ರಕರ್ತರಾದ ಹನುಮಂತರಾವ್ ಬೈರಾಮ್ಗಿ, ದೇವೇಂದ್ರಪ್ಪ ಅವಂಟಿ, ಸಂಜೀವ್ ರೆಡ್ಡಿ ಹಾಗೂ ನಾಗನಾಥ್ ಯಾದಗಿರಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನನಗೆ ಈ ಸಮಾರಂಭದಲ್ಲಿ ಸಾಧಕರೆಂದು ಗುರುತಿಸಿ ಸನ್ಮಾನ ಮಾಡಿರೋದು ಭಾಳ ಖುಷಿ ತರ್ತಾ ಇದೆ. ಎಲ್ಲ ಕ್ಷೇತ್ರಗಳ ಮೌಲ್ಯಗಳಿಗೆ ಧಕ್ಕೆ ಆಗ್ಯದ. ಎಲ್ಲ ಕ್ಷೇತ್ರಗಳೊಂದು ನ್ಯಾಯಾಂಗ ಬತ್ತು, ಕಾರ್ಯಾಂಗ ಬತ್ತು, ಶಾಸಕಾಂಗ ಬತ್ತು, ಎಲ್ಲ ಕ್ಷೇತ್ರಗಳ ಮೌಲ್ಯಗಳಿಗೆ ಹೊಡೆತ ಬಿದ್ದದ. ಅದರಲ್ಲಿ ಮಾಧ್ಯಮ ಕ್ಷೇತ್ರವು ಸಹ ಸೇರಿದೆ. ಈ ನ್ಯಾಯಾಂಗ ಕ್ಷೇತ್ರದಲ್ಲಿ ಸದಾ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವೆಲ್ಲ ಕ್ಷೇತ್ರಗಳು ಸರಿಯಾಗಿ ನಡಿಬೇಕಾದ್ರೆ ಚಾಟಿ ಬೀಸುವಂಥ ಶಕ್ತಿ ನಮ್ಮ ಮಾಧ್ಯಮ ಕ್ಷೇತ್ರಕ್ಕದ. ಈ ನಿಟ್ಟಿನಲ್ಲಿ ಮಾಧ್ಯಮದರಾದ ನಾವು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಭಾಳ ಆತ್ಮಾವಲೋಕನ ಮಾಡೋದು ಭಾಳ ಅಗತ್ಯ ಅದ. ಯಾಕಂದರೆ ಈ ಮಾಧ್ಯಮ ಕ್ಷೇತ್ರ ಅಂದರೂ ಇತ್ತಿತ್ತಲಾಗಿ ಭಾಳ ಅದು ಉದ್ಯಮ ಕ್ಷೇತ್ರವಾಗಿ ಮಾರ್ಪಟ್ಟ್ಯದ. ಹಿಂದೆಲ್ಲ ಸಮಾಜ ಸೇವೆ ಅಂತ ಒಂದು ಭಾಳ ಸಮಾಜದಲ್ಲಿ ಭಾಳ ದೊಡ್ಡ ಉನ್ನತ ಸ್ಥಾನದಾಗಿತ್ತು. ಆ ಸ್ಥಾನವನ್ನು ಮತ್ತೆ ಪಡಿಬೇಕಾದ್ರೆ ನಾವೆಲ್ಲರೂ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು, ಸಾಮಾಜಿಕ ಮೌಲ್ಯಗಳನ್ನು ಎತ್ತಿಡಿ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕಾಗ್ಯದ. ನಾವು ನೋಡ್ತೀವಿ, ನಾರದ ಮುನಿಗಳಂದರೆ ಭೂಲೋಕ, ದೇವಲೋಕ, ಅವಾಗೆಲ್ಲ ಇವೆಲ್ಲ ಟೆಕ್ನಾಲಜಿ ಇರಲಿಲ್ಲ. ಆ ಕಾಲದಲ್ಲಿ ಇದ್ದು ಅಂತ ಅನ್ನಿಸ್ತದೆ. ಈ ಮೊಬೈಲು, ಇಂಟರ್ನೆಟ್ ಇವೆಲ್ಲ ನೋಡಿದರೆ ಅವರು ಬರ್ತಾರೆ, ದೇವಲೋಕದಲ್ಲಿ ಪರಮಾತ್ಮ ಪಾರ್ವತಿಯವ್ರು ಕಳಿಸ್ತಾರೆ ಇಲ್ಲಿಗೆ, ಭೂಲೋಕದಲ್ಲಿ ಹೇಗಿದೆ ಜನ ನೋಡ್ಕೊಂಬ, ಮಳೆ ಬೆಳೆ ಇದೇ ಇಲ್ಲ ಅಂಥೇಳಿ ಅಂದಾಗ ಇದ್ದಂದ್ರೆ ಇಲ್ಲ ಅಂತ ಹೇಳಿ, ಇದಿರಲಿಲ್ಲ ಜನ ಎಲ್ಲ ಕಷ್ಟದಲ್ಲಿದ್ದರೆ ಕಷ್ಟದಲ್ಲಂತ ಹೋಗಿ ಸುದ್ದಿ ಬಿಡಿಸ್ತಾನೆ ಅವನು. ಆದರೆ ಇಲ್ಲಿ ಏನು ಒಳ್ಳೆಯ ಸುರಕ್ಷವಾಗಿ ಇದ್ದಾರೆ, ಅವರು ತೃಪ್ತಿಯಾಗಿದ್ದಾರೆ ಅಂತ ಹೇಳಿದ್ರೆ, ತೃಪ್ತಿಯಾಗಿದ್ದಾರೆ ಅಂತೇಳಿ ಪರಮಾತ್ಮಗೆ ಸುದ್ದಿ ಬಿಡಿಸ್ತಕ್ಕಂಥ ನಾವು ಪುರಾಣ ಪ್ರವಚನಗಳನ್ನ ಕೇಳ್ತೀವಿ. ಆದರೆ ಇವತ್ತಿನೂ ನಾವು ಪತ್ರಕರ್ತರು ಹೇಗಿದ್ದೀವಿ ಅಂದರೆ, ನಾವು ಸರ್ಕಾರದ ಮತ್ತು ಜನರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಸೇವೆ ಸಲ್ಲಿಸ್ತೀವಿ. ಅವರು ದೇವತೆಗಳಿಗೆ, ರಾಜ ಮಹಾರಾಜರುಗಳಿಗೆ ಅವರು ಸೇವೆ ಸಲ್ಲಿಸಿದರೆ, ನಾವು ಜನರ ಕಷ್ಟಗಳನ್ನು ರಾಜರಿಗೆ ಯಾರಿಗೆ ಮುಡಿಸ್ಬೇಕು? ನಾವು ಇವತ್ತಿನ ದಿವಸ ಮುಖ್ಯಮಂತ್ರಿ, ಸರ್ಕಾರ ಅಲ್ಲಿ ಮುಡಿಸ್ತೀವಿ. ಅವರು ನಮ್ಮನ್ನು ಒಂದು ಪರಿಹಾರ ನೀಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಕ್ಷೇತ್ರ ಒಂದು 25-30 ವರ್ಷದಿಂದ ನಮ್ಮ ಹನುಮಂತರಾವ್ ಅಂದಾಗ ಭಾಳ ನಾವು ಹೇಗಿದೆ ಸೇವಾ ಮನೋಭಾವನೆಯಿಂದ ಬಂದೆವು. ಅವಾಗ ನಾವು ದುಡ್ಡು ಕೇಳಿಲ್ಲ, ಇನ್ನೊಂದು ಕೇಳಿಲ್ಲ, ಸೇವೆ ಸಲ್ಲಿಸ್ಬೇಕಂತಕ್ಕಂಥ ಇದರಿಂದ ಬಂದೆವು. ಆದರೆ ಈಗಿನ ಕಾಲದಲ್ಲಿ ಹೇಳಿದಾಗ ಉದ್ಯಮ ಕ್ಷೇತ್ರ ಆಗಿದೆ. ಆದರೂ ನಾವು ಇಡಬೇಕಾದ್ರೆ ಹೆಜ್ಜೆ ನೋಡಿ ಇಡಬೇಕಾಗಿದೆ. ಆದರೂ ನಾವು ಜನರ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇದೇ ಒಂದು ನಮಗೆ ಪುಣ್ಯ ಅಂತೇಳಿ ಈ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಕೇಶವ ಶಕ್ತಿ ಮುಖಂಡರಿಗೆ ಮತ್ತೊಮ್ಮೆ ಅಭಿನಂದನಿಸ್ತಾ ತಮ್ಮೆಲ್ಲರೂ ಶರಣ ಸಲ್ಲಿಸಿ ನನ್ನ ಮಾತುಗಳನ್ನು. ಮಹರ್ಷಿ ಅಂದ ತಕ್ಷಣ, ನಮ್ಮ ನಾರದ ಮುನಿಗಳು ಅಂದ ತಕ್ಷಣ ನಮ್ಮೆಲ್ಲರ ಮುಖದ ಮೇಲೆ ಒಂದು ನಗು ಬರುತ್ತೆ. ಯಾಕೆ ಬರುತ್ತೆ ಗೊತ್ತಿಲ್ಲ. ಅದು ಆಮೇಲೆ ನಾನು ಜವಾಬ್ದಾರಿ ಇದು ಬಂದಾಗ ಹೇಳ್ತೀನಿ. ಅಂದರೆ ನಮ್ಮ ಜವಾಬ್ದಾರಿ ಎಂಥದ್ದಿರಬೇಕು ಅಂತ ಹೇಳ್ಬಿಟ್ಟು. ಅದೇ ಶಿವ ಅಂದಾಗ ನಾವು ಸೀರಿಯಸ್ನೆಸ್ ಇರ್ತೀವಿ. ನಾರದರು ಅಂದ ತಕ್ಷಣ ಒಂದೆಲ್ಲೋ ಗೊತ್ತಿಲ್ಲದಂಗೆ ಒಂದು ಕಿರುನಗೆ ಮನಸ್ಸಿನಲ್ಲಿ ಬರುತ್ತೆ, ಮುಖದ ಮೇಲೆ ಬರುತ್ತೆ. ಅಂದರೆ ಈ ರೀತಿಯ ಬಿಂಬನೆ ಬಾಲಿವುಡ್ನಿಂದ ಆಗಿರ್ಬೋದು, ಈಗ ನಮ್ಮ ಸ್ಯಾಂಡಲ್ವುಡ್ಡಲ್ಲೂ ಆಗಿರ್ಬೋದು, ಆ ರೀತಿ ನಾವು ತೋರಿಸ್ತಾ ಬಂದ್ವಿ. ಅವರು ನಿಜವಾಗ್ಲೂ ಹಾಸ್ಯಾಸ್ಪದಕವಾಗಿದ್ದರ ಅದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡಬೇಕು. ಹಾಗಿರಲಿಲ್ಲ ಅವರು. ಇಡೀ ಎಲ್ಲ ಲೋಕಗಳನ್ನ ಹಿಡ್ಕೊಂಡ್ರು. ನಾವು ದೇವಲೋಕ, ಪಾತಾಳ ಲೋಕ, ಅತಳ, ವಿತಳ, ಪಾತಾಳ, ಸುರಾಸುರ, ಯಾವುದೇ ಲೋಕದಲ್ಲಿ ನೋಡಿದ್ರು ಅವರಷ್ಟು ವಿದ್ಯಾವಂತರು, ಪಂಡಿತರು ಹಾಗೂ ದೂರಾಲೋಚನೆ ಮಾಡುವವರು, ಮುಂದಿನದ್ದು ಹಿಂದಿನದ್ದು ಅಷ್ಟು ಯೋಚನೆ ಮಾಡುವಂಥ ಒಬ್ಬ ಯಾರಾದರೂ ದೇವಮಾನವ ಇದ್ದರು ಅಂದರೆ ಅವರು ನಾರದ ಮುನಿಗಳು ಮಾತ್ರ. ಅಂದರೆ ಜ್ಞಾನದ ಮುಂದೆ ಎಂತಹ ಬಲವು ಸೋಡ ತಲೆಬಾಗಿದಾಗ ಅದು ಹೇಗೆ ಹೊಳೆಯುತ್ತದೆ ಅನ್ನೋದನ್ನು ಅದು ಇಂದಿಗೂ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇಂಥದ್ದು ಸುಮಾರು ವಿಷಯಗಳು ಕಲಬುರಗಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಒಂದೊಂದೇ ಹೆಕ್ಕುತ್ತಾ ಹೋದಾಗ ಇಂದಿಗೂ ಸಹ ನಾವು
90ನೇ ದಶಕದಿಂದ ಇದುವರೆಗೂ ಹಿಡಿದಾಗ ನಮ್ಮದು ಏನಿಲ್ಲ ನಾವು ಬಡವರು ಅಂತ ಹೇಳ್ಕೊತೀವಿ. ಬಟ್ ಗ್ಯಾಜೆಟಲ್ಲಿ ತೆಗೆದು ನೋಡಿದ್ರೆ ಖನಿಜಗಳು ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ಇದು ಬರುತ್ತೆ, ರೆವಿನ್ಯೂ ಬರುತ್ತೆ, ಅದು ನಾರ್ತ್ ಕರ್ನಾಟಕದಿಂದನೇ ಬರುತ್ತೆ ಜಾಸ್ತಿ. ವೇದಿಕೆಯಲ್ಲಿ ಪ್ರಾಂತ ಪ್ರಚಾರ ಪ್ರಮುಖ ಕೃಷ್ಣ ಜೋಶಿ, ವಿಭಾಗ ಪ್ರಚಾರಕ ವಿಜಯ್ ಮಹಾಂತೇಶ್, ಜಿಲ್ಲಾ ಸಂಘ ಚಾಲಕ ಅಶೋಕ್ ಪಾಟೀಲ್, ಮಹಾದೇವಯ್ಯ ಕರ್ದಳ್ಳಿ, ಭರತ್ ಖಮಿತ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುರಳಿ ಪೂಜಾರ್ ವೈಯಕ್ತಿಕ ಗೀತೆ ಹಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಪಕ್ಕದ ಸಿಬಿಐ ಕಾಲನಿಯಲ್ಲಿ ಶ್ರೀ ಆರೈಕೆ ಆಸ್ಪತ್ರೆ ಭಾನುವಾರ ಲೋಕಾರ್ಪಣೆಗೊಂಡಿತ್ತು. ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಸೇವೆಗಳು ಜನರಿಗೆ ಸುಲಭವಾಗಿ ಹಾಗೂ ಗುಣಮಟ್ಟದ ರೀತಿಯಲ್ಲಿ ದೊರೆಯಬೇಕು. ಈ ನಿಟ್ಟಿನಲ್ಲಿ ಶ್ರೀ ಆರೈಕೆ ಆಸ್ಪತ್ರೆಯಂತಹ ಸಂಸ್ಥೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಸಚಿವರು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಗ್ಯಾಸ್ಟ್ರೋ, ಲಿವರ್ ಸೇರಿದಂತೆ ಹಲವು ತಜ್ಞ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗುತ್ತಿರುವುದು ಶ್ಲಾಘನೀಯ ಎಂದರು. ಈ ಒಂದು ಆಸ್ಪತ್ರೆಯಲ್ಲಿ ಅನ್ಸ್ಬಿಟ್ಟು ಬಹುತೇಕ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ಈ ಭಾಗದ ಇರ್ತಕ್ಕಂಥ ರೋಗಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಆಸ್ಪತ್ರೆ ಹೆಸರುವಾಸಿ ಆಗಲಿ, ಈ ಭಾಗದಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ದೊಡ್ಡ ಪ್ರಮಾಣದ ಆಸ್ಪತ್ರೆ ಮಾಡಿಕೊಡ್ಲಿ, ಹೆಸರು ಚಿರವಾಗಿರಲಿ ಅಂತ ಹೇಳಿ ನನ್ನ ವತಿಯಿಂದ, ಗುಲ್ಬರ್ಗ ಜನತೆ ವತಿಯಿಂದ ಇರುವವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ಶ್ರೀನಾಥ್ ಪಾಟೀಲ್ ಮಾತನಾಡಿ, 2023ರಿಂದ ಶ್ರೀ ಆಸ್ಪತ್ರೆ ಗ್ಯಾಸ್ಟ್ರೋ ಕ್ಲಿನಿಕ್ ಮೂಲಕ ಜನರ ವಿಶ್ವಾಸ ಗಳಿಸಿದ್ದು, ಇದೀಗ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಆರೈಕೆ ಆಸ್ಪತ್ರೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಹಾಸ್ಪಿಟಲ್ ಶ್ರೀ ಆರೈಕೆ ಹಾಸ್ಪಿಟಲ್ ಬಿಸೈಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಗುಲ್ಬರ್ಗ ಇವತ್ತು ಉದ್ಘಾಟನೆ ಆಗಿದೆ. ಸೊ ಈಗ ನಮ್ಮ ಹಾಸ್ಪಿಟಲ್ 1ನೇ ತಾರೀಕು ಜೂನ್ 1, 2026 ಇದರಿಂದ ನಾವು ನಮ್ಮ ಎಲ್ಲ ಫಂಕ್ಷನ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಪೇಷಂಟ್ಸ್ ಇಂದ ಎಲ್ಲ ವಿಶಸ್ ಎಲ್ಲ ಇದೆ. ನಾವು ಲಾಸ್ಟ್ 3 ವರ್ಷದಿಂದ ಕ್ಲಿನಿಕ್ ಮಾಡ್ತಾ ಇದ್ವಿ. ಸೊ ಅವ್ರ ವಿಶಸ್ ಇಂದ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಸೊ ಹೀಗೆ ನಮ್ಮ ಗುಲ್ಬರ್ಗ ಜನತೆ ಆಶೀರ್ವಾದ ನಮ್ಮೆಲ್ಲ ಇರ್ಲಿ, ನಾವು ನಮ್ಮ ಮಾತುಗಳನ್ನು ಹೇಳ್ತಾ ಇದ್ದೀವಿ. ವ್ಯವಸ್ಥಾಪಕ ನಿರ್ದೇಶಕಿ ಹಾಗೂ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಗೌರಿ ರೆಡ್ಡಿ ಪಾಟೀಲ್ ಮಾತನಾಡಿ, ರೋಗಿಗಳಿಗೆ ತಜ್ಞ ಚಿಕಿತ್ಸೆ ಜೊತೆಗೆ ಮಾನವೀಯ ಆರೈಕೆ ನೀಡುವುದು ಆಸ್ಪತ್ರೆಯ ಪ್ರಮುಖ ಧ್ಯೇಯವಾಗಿದೆ ಎಂದು ಹೇಳಿದರು. ಎಲ್ಲ ಸಮಸ್ತ ಜನತೆಗೆ ಜೂನ್ 1 ಇಂದ ನಮ್ಮ ಆಸ್ಪತ್ರೆ ಪ್ರಾರಂಭವಾಗುತ್ತದೆ. ಎಲ್ಲಾ ರೀತಿಯ ಸೇವೆ ನಾವು ಇಲ್ಲಿ ಸಲ್ಲಿಸ್ತೀವಿ. ಎಲ್ಲಾ ರೀತಿ ಫೆಸಿಲಿಟಿ ಅವೈಲೇಬಲ್ ಇದೆ. ಇದು ಗ್ಯಾಸ್ಟ್ರೋ, ಲಿವರ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಆಸ್ಪತ್ರೆಯಲ್ಲಿ ಯಾವ ಎಲ್ಲಾ ಪೇಷಂಟು ಖುಷಿಯಾಗಿ ಹೋಗುತ್ತೆ. ಅವರಿಗೆ ನಾವು ಎಲ್ಲಾ ರೀತಿಯಿಂದ ಕೋಆಪರೇಟ್ ಮಾಡ್ತೀವಿ. ಡಾಕ್ಟರ್ಸ್ ಕಡೆಯಿಂದ ಎಲ್ಲಾನು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಶಾಸಕಿ ಖನಿಜಾ ಫಾತಿಮಾ, ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಳ್ಕೂರ್, ಕಾಂಗ್ರೆಸ್ ಮುಖಂಡ ಫರಾಜುಲ್ ಇಸ್ಲಾಂ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. बहुत काफी अच्छा हॉस्पिटल है ये और यहाँ पर काफी सहूलियात है। मुझे खुशी है कि पहले लोग बाहर जाते थे, कुछ थोड़ी भी बीमारी रहा तो हैदराबाद, शोलापुर वगैरह जाते थे। आजकल यहाँ पर इतने अच्छे हॉस्पिटल्स हैं गुलबर्गा में, मैं समझती हूँ कि वहाँ से बाहर से लोग यहाँ आएंगे, कि जो यहाँ के डॉक्टर्स हमारे पढ़ लिख कर निकल रहे हैं, तो बड़ी खुशी की बात है हमारे लिए ये। हम प्राउड फील करते हैं कि हमारे डॉक्टर्स बाहर भी जाके काम कर रहे हैं, यहाँ पर भी बड़े हॉस्पिटल्स हैं। तो मैं तमाम यहाँ पर आए वालों को शुक्रिया अदा करती हूँ और आप सबकी फैमिली को मुबारकबाद देती हूँ। ಆಸ್ಪತ್ರೆಯಲ್ಲಿ ಅಪರ್ ಜಿಐ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಇಆರ್ಸಿಪಿ, ಗ್ಯಾಸ್ಟ್ರೋ ಹಾಗೂ ಲಿವರ್ ಚಿಕಿತ್ಸೆ, ಗ್ಯಾಸ್ಟ್ರೋ ಇಂಟೆನ್ಷನಲ್ ಶಸ್ತ್ರಚಿಕಿತ್ಸೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಸಲಹೆ, ಜನರಲ್ ಮೆಡಿಸಿನ್, ಐಸಿಯು, ಟ್ರಾಮಾ ಮತ್ತು ತುರ್ತು ಚಿಕಿತ್ಸೆ, ಡಯಾಲಿಸಿಸ್ ಸೇರಿದಂತೆ ಹಲವು ವಿಶೇಷ ವೈದ್ಯಕೀಯ ಸೇವೆಗಳು ಲಭ್ಯವಿರಲಿವೆ ಎಂದು ಆಸ್ಪತ್ರೆ ಆಡಳಿತ ತಿಳಿಸಿದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300449. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣದ ಕೇಸನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವುದನ್ನು ಖಂಡಿಸಿ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ ಸಂಘಟನೆಯ ವತಿಯಿಂದ ನಗರದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ SVP ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಧಿಕ್ಕಾರ ಕೂಗಿದರು. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರತಿಭಟನೆಯ ವೇಳೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಅಣುಕು ಶವಯಾತ್ರೆ ನಡೆಸಲು ಶಿವಾಜಿ ಬ್ರಿಗೇಡ್ ಕಾರ್ಯಕರ್ತರು ಮುಂದಾದರು. ಈ ವೇಳೆ ಅಣುಕು ಶವವನ್ನು ವಶಕ್ಕೆ ಪಡೆಯಲು ಪೊಲೀಸರು ಮುಂದಾದ ಕಾರಣ ಕೆಲಕಾಲ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಸ್ಥಳದಲ್ಲಿ
ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ಪೊಲೀಸರು ಅಣುಕು ಶವವನ್ನು ವಶಕ್ಕೆ ಪಡೆದು ಪ್ರತಿಭಟನೆ ಶಾಂತಿಯುತವಾಗಿ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರು. ಪ್ರತಿಭಟನೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವ ಕೇಸ್ ವಾಪಸ್ ನಿರ್ಧಾರವನ್ನು ತಕ್ಷಣ ಕೈಬಿಡಬೇಕೆಂದು ಆಗ್ರಹಿಸಲಾಯಿತು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಕರಣ ವಾಪಸ್ ಪಡೆಯುವ ನಿರ್ಧಾರ ಸಮಾಜದಲ್ಲಿ ತಪ್ಪು ಸಂದೇಶ ರವಾನಿಸುವಂತಿದ್ದು, ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆಳಂದದಲ್ಲಿ ಆದಂತ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಸಂದರ್ಭದಲ್ಲಿ ಆದಂತ ಗಲಭೆಕೋರರ ಒಂದು ಕೇಸ್ಗಳು ಹಿಂಪಡೆದಿದ್ರು. ಅದನ್ನ ಖಂಡಿಸಿ, ಅದನ್ನ ವಿರೋಧಿಸಿ ಇವತ್ತು ಜನಜಾಗೃತಿ ಮೂಡಿಸಬೇಕು ಮತ್ತು ಈ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೋಬೇಕು. ಇಲ್ಲ ಆದ್ರೆ ನಾವು ಕೋರ್ಟ್ ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇದು ಒಂದು ಏನು ಗಲಭೆಕೋರರು ಮಾಡಿದ್ದು ಇದು ಅಚಾನಕ್ ಆದಂತ ಘಟನೆ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಒಂದು ಘಟನೆ ಅಂತ ನಾನು ಮೊದಲು ಹೇಳಿನಿ. ಯಾಕಂದ್ರೆ ಪೊಲೀಸರು ಇದನ್ನ ಸಾಕ್ಷಿ ಸಮೇತ ವಿಡಿಯೋ ಸಮೇತ ಇವತ್ತು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಆದ್ರೂ ಅವೆಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಮತ್ತೆ ಪೊಲೀಸ್ ಇಲಾಖೆಯವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಈ ಕೇಸು ಪಡ್ಕೋಬಾರ್ದು ಅಂತ ಒಂದು ರಿಪೋರ್ಟ್ ಇದೆ. ಅದನ್ನು ಮೀರಿ ಇವತ್ತು ಅವರು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. ಅದಕ್ಕೆ ಇದು ಸಂವಿಧಾನ ಬಾಹಿರ. ಪ್ರೈವೇಟ್ ಕಂಪ್ಲೇಂಟ್ಸ್ನು ಕೂಡ ಇವತ್ತು ತೆಕ್ಕೊಂಡಾರ, ಅದನ್ನು ಕೂಡ ಅವರಿಗೆ ಅಧಿಕಾರ ಇಲ್ಲ. ಇವೆಲ್ಲ ಕೂಡ ನಾವು ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿ ಈ ಹೋರಾಟ ನಮ್ಮ ಹಿಂದೂಗಳ ಮೇಲೆ ಆದಂತ ಅನ್ಯಾಯ ಮತ್ತು ದಬ್ಬಾಳಿಕೆಯನ್ನು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ನನ್ನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ತು. ಆ ನಿರ್ಧಾರ ಏನು ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೋಸ ಮಾಡಿರುವಂತದ್ದು, ದ್ರೋಹ ಮಾಡುವಂತ ನಿರ್ಣಯ. ಮಾರ್ಚ್ 1, 2022 ಶಿವರಾತ್ರಿಯಂದು ರಾಘವ ಚೈತನ್ಯ ಶಿವಲಿಂಗ ಆಳಂದ್ ಪಟ್ಟಣದಲ್ಲಿರುವಂತಹ ದರ್ಗಾದಲ್ಲಿರುವಂತಹ ಶಿವಲಿಂಗ ಪೂಜೆಗೆ ಹೋದಂತಹ ಸಂತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರ ನಡೆಸುವಂತಹ ಜಿಲ್ಲಾಧಿಕಾರಿ ಹಾಗೂ SP ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದರ ಪರಿಣಾಮ ಸುಮಾರು 8 ಕೇಸುಗಳು ದಾಖಲಾಗಿತ್ತು. ಆ 8 ಕೇಸುಗಳನ್ನ ವಾಪಸ್ ಪಡೆದು ಗೂಂಡಾಗಳಿಗ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಆ 8 ಕೇಸುಗಳಲ್ಲಿ ಗೂಂಡಾಯುಕ್ತ ಹಾಕೊಂಡು 1 ವರ್ಷ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕೇಸು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಮುಸ್ಲಿಮರು ಏನೇ ಗುಂಡಾಗಿರಿ ಮಾಡಲಿ, ದೇಶದ್ರೋಹದ ಚಟುವಟಿಕೆ ಮಾಡಲಿ, DC SP ಗೆ ಅಟ್ಟಾಡಿಸ್ಕೊಂಡು ಹೊಡೆದ್ರೂ ಪರವಾಗಿಲ್ಲ, ಅವ್ರ ಮತ ನಮಗ್ ಬೇಕು ಅಂತ ಹೇಳಿ ಮುಸ್ಲಿಮರ ಓಲೈಕೆಗಾಗಿ ಇವತ್ತು ಆ 8 ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ. ಇದ್ರ ಪರಿಣಾಮ ಇಮ್ಮಿಡಿಯೇಟ್ ಆಗಿ ಭಟ್ಕಳ್ನಲ್ಲಿ ಸಿಕ್ತು. ಹಿಂದೂ ದೇವಸ್ಥಾನವನ್ನ 2,000-3,000 ಮುಸಲ್ಮಾನರು ಸೇರಿ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆಗಿದೆ, ನಾನು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಆ ಭಟ್ಕಳ ಮುಸಲ್ಮಾನರು ವರ್ತಿಸಿದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಇಲ್ಲಿಯ ಉಸ್ತುವಾರಿ ಮಂತ್ರಿ ಖನಿಜಾ ಫಾತಿಮಾ, BR ಪಾಟೀಲ್, UT ಖಾದರ್ ಸ್ಪೀಕರ್, ಇವರೆಲ್ಲ ಸೇರಿಬಿಟ್ಟು ಶಿಫಾರಸು ಮಾಡಿ ಈ ಭಯೋತ್ಪಾದಕರ ಕೇಸನ್ನ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಕ್ಷಣವೇ ಆ ಕೇಸನ್ನ ವಾಪಸ್ ಪಡೆದಿದ್ದು ನಿಲ್ಲಿಸ್ಬೇಕು, ಕೋರ್ಟ್ ನಿಂದ ಶಿಕ್ಷೆ ಆಗ್ಬೇಕು. ಅವರು ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ DC SP ಅವರಿಗೆ ಹೊಡೆದಿದ್ದಾರೆ, ಮುಂದೆ ನಿಮ್ಮ ಸರ್ಕಾರದ ಅಧಿಕಾರಿಗಳ ಮೇಲೆಯೂ ಕೂಡ ಹಲ್ಲೆ ಮಾಡ್ತಾರೆ. ಸ್ವಲ್ಪ ಸಮಯ ಮೀರಿದ್ರೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದೇ ರೀತಿ ಮುಂದುವರೆದರೆ ಕರ್ನಾಟಕ 2ನೇ ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಇವತ್ತಿನ ದಿವಸ ಕೊಡ್ತಾ ಇದ್ದೇನೆ. ನೋಡಿ, ಕಾಂಗ್ರೆಸ್ನವರು ಮೋದಿ ಅವರ ಪ್ರತಿಕೃತಿ ದಹನ ಮಾಡಬಹುದು. ಈ ಕಾಂಗ್ರೆಸ್ ಯುವ ಮೋರ್ಚಾದವರು ಮೋದಿ ಅವರ ಧರ್ಮ ಪತ್ನಿ ಅವರ ಫೋಟೋ ಹರಿಬಹುದು, ಅದನ್ನು ಸುಡಬಹುದು. ಆದರೆ ನಾವು ಕಾಂಗ್ರೆಸ್ನ ರಾಜಕಾರಣಿಗಳ ಭಾವಚಿತ್ರವನ್ನ, ಅವರ ಶವಯಾತ್ರೆಯನ್ನ ಸುಡಬಾರ್ದು, ಅದಕ್ಕೆ ಅಪಮಾನ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರಂತೆ. ಆದರೆ ಮೋದಿ ಅವರು ಯಾವ ಹುದ್ದೆಯಲ್ಲಿದ್ದಾರೆ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಪೊಲೀಸ್ ಇಲಾಖೆ ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಖನಿಜಾ ಫಾತಿಮಾರ ಕೈಗೊಂಬೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಇರುತ್ತೆ, ಅದರದ್ದು ತಿಥಿ ಆಗುತ್ತೆ, 2 ವರ್ಷಕ್ಕೆ ತಿಥಿ ಆಗುತ್ತೆ. ಮುಂದೆ ಬರುವಂತ ಸರ್ಕಾರ ನಿಮ್ಗೆ ತಕ್ಕ ಪಾಠ ಕಲಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ಬೇರೆ ಬೇರೆ ಸಮಯದಲ್ಲಿ ಬಿಜೆಪಿ ಕೊಡ್ತಲ್ಲ ಅಂತ ಅವ್ರಿಗೇನ್ ಬೇಕಾಗಿಲ್ವಾ ಅಂತ? ನೋಡಿ, ಬಿಜೆಪಿ ಅವರ ಹೋರಾಟ ಪ್ರೆಸ್ ಮೀಟ್ ಮಾತ್ರ ಸೀಮಿತ ಆಗಿದೆ. ನೋಡಿ, ಅವ್ರ ದುರಂತ ಅಂದ್ರೆ ಅನ್ಯ ಕೋಮಿನವರ ಕೇಸ್ಗಳನ್ನ ವಾಪಸ್ ಪಡೆದಿದ್ದಾರೆ. ಯಾರು ಅನ್ಯ ಕೋಮಿನವರು? ಜೈನರು, ದಲಿತರು, ಮುಸಲ್ಮಾನರು. ಯಾಕೆ ಮುಸ್ಲಿಂ ಅನ್ನುವಂತ ಶಬ್ದ ನೀವ್ ಯಾಕೆ ಬಳಸ್ತಾ ಇಲ್ಲ?
ಒಬ್ಬ ಇಲ್ಲಿ ಮಹಾನಗರದ ಅಧ್ಯಕ್ಷರು ತಮ್ಮ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ, ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ. ಯಾರು ತುಷ್ಟೀಕರಣ ಮಾಡ್ತಾ ಇದೆ? ಜನರಿಗೆ ಹೇಗೆ ಗೊತ್ತಾಗ್ಬೇಕು? ಯಾರು ಗುಂಡ ಇದ್ದಾರೆ, ಗುಂಡ ಅಂತ ಹೇಳಿ. ಅದನ್ನ ಬಿಟ್ಟು ತುಷ್ಟೀಕರಣ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮುಚ್ಚಿ ಹಾಕುವಂತಹ ಮುಸ್ಲಿಮರ ಭಯ ಇವರಿಗೂ ಕಾಡ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.